ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ, ಒಬ್ಬ ಸ್ಟಾರ್ ನಟ 50ನೇ ಸಿನಿಮಾ, 100ನೇ ಸಿನಿಮಾ, 200ನೇ ಸಿನಿಮಾ ಈ ತರ ಸಿನಿಮಾಗಳು ಬಂದಾಗ ಸಾಕಷ್ಟು ನಿರೀಕ್ಷೆ ಇಟ್ಕೋತಾರೆ ಅವರ ಅಭಿಮಾನಿಗಳು. ಅದೇ ತರ ಕನ್ನಡ ಚಿತ್ರರಂಗದಲ್ಲಿ ಮೊದಲು 200ನೇ ಸಿನಿಮಾ ಪೂರೈಸಿದಂತ ನಟ ಯಾರಾದ್ರೂ ಇತ್ತು ಅಂತಂದ್ರೆ ಅದು ಅಣ್ಣಾವ್ರು ಡಾಕ್ಟರ್ ರಾಜ್‌ಕುಮಾರ್ ಅವ್ರು ಮಾತ್ರನೇ. ಅಂದ್ರೆ ನಾಯಕನಾಗಿ 200 ಸಿನಿಮಾಗಳನ್ನ ಮೊದಲ ಬಾರಿಗೆ ಮುಗಿಸಿದ್ದು ಅಣ್ಣಾವ್ರೇನೆ. ಅಣ್ಣಾವ್ರ 200ನೇ ಸಿನಿಮಾ ಅಮೋಘ ವರ್ಷ ನೃಪತುಂಗ ಬರ್ಬೇಕಾಗಿರುತ್ತೆ. ಆದ್ರೆ ಕಾರಣಾಂತರಗಳಿಂದ ಆ ಸಿನಿಮಾ ಬರೋದಿಲ್ಲ. ಪಾರ್ವತಮ್ಮ ರಾಜ್‌ಕುಮಾರ್ ಅವರು ಒಂದು ಪೋಸ್ಟರ್‌ನ ಬಿಡುಗಡೆ ಮಾಡ್ತಾರೆ. ಡಾಕ್ಟರ್ ರಾಜ್‌ಕುಮಾರ್ ಅವರ 200ನೇ ಸಿನಿಮಾ ಅಮೋಘ ವರ್ಷ ನೃಪತುಂಗ ಅಂತ ಅಂದ್ಬಿಟ್ಟು. ಈ ಸಿನಿಮಾ ಸಾಕಷ್ಟು ಹೈ ಬಜೆಟ್‌ನ ಹೊಂದಿರುತ್ತೆ. ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಅಲ್ಲಿವರೆಗೂ ಬಂದಂತ ಸಿನಿಮಾಗಳೆಲ್ಲದಕ್ಕಿಂತ ಈ ಸಿನಿಮಾದ ಬಜೆಟು ದುಪ್ಪಟ್ಟಾಗುತ್ತೆ. ಯಾಕೆ ಅಂತಂದ್ರೆ ಭಾರತದ ಒಬ್ಬ ರಾಜನ ಕಥೆ ಇದು. ಹಾಗಾಗಿ ಅಂತ ಅಣ್ಣಾವ್ರು ಮಯೂರ ಸಿನಿಮಾ ಆಗಿರ್ಬೋದು ಅಥವಾ ಸಾಕಷ್ಟು ಸಿನಿಮಾಗಳು ಈ ತರ ಒಂದು ಅಭಿನಯ ಮಾಡಿದ್ರಿಂದ ಎಲ್ಲರಿಗೂ ಕೂಡ ಸಾಕಷ್ಟು ನಿರೀಕ್ಷೆ ಇತ್ತು. ಅಣ್ಣಾವ್ರನ್ನ ಮತ್ತೆ ನಾವು ಒಂದು ಪೌರಾಣಿಕ ಸಿನಿಮಾಗಳಲ್ಲಿ ನೋಡ್ತೀವಿ. ಒಂದು ಐತಿಹಾಸಿಕ ಸಿನಿಮಾಗಳಲ್ಲಿ ನೋಡ್ತೀವಿ ಅಂತ ಅಂದ್ಬಿಟ್ಟು. ಯಾಕೆಂತಂದ್ರೆ ಅಣ್ಣಾವ್ರು ಐತಿಹಾಸಿಕ ಸಿನಿಮಾಗಳಿಗೆ ಸಾಕಷ್ಟು ದೊಡ್ಡ ಹೆಸರನ್ನ ಮಾಡಿದ್ರು. ಆದ್ರೆ ಪಾರ್ವತಮ್ಮ ರಾಜ್‌ಕುಮಾರ್ ಅವರು ಒಂದು ಸ್ವಲ್ಪ ದಿನಗಳ ಆದ್ಮೇಲೆ ಇನ್ನೊಂದು ಒಂದು ಸ್ಟೇಟ್‌ಮೆಂಟ್‌ನ ಕೊಡ್ತಾರೆ ಪೇಪರಲ್ಲಿ. ಯಾವ ತರ ಅಂತಂದ್ರೆ, "ನಾನು ಅಮೋಘ ವರ್ಷ ನೃಪತುಂಗ ಸಿನಿಮಾನ ಮಾಡ್ತಿಲ್ಲ. ಸದ್ಯಕ್ಕೆ ನಿಲ್ಸಿದ್ದೀನಿ. ಮುಂದಿನ ದಿನಗಳಲ್ಲಿ ರಾಜ್‌ಕುಮಾರ್ ಅವರೇ ಈ ಒಂದು ಸಿನಿಮಾನ ಅಭಿನಯ ಮಾಡ್ತಾರೆ" ಅಂತ ಅಂದ್ಬಿಟ್ಟು. ಆಗ ಅಭಿಮಾನಿಗಳಿಗೆ ಒಂದಷ್ಟು ಬೇಜಾರು ಕೂಡ ಆಗುತ್ತೆ. ಆದ್ರೆ 200ನೇ ಸಿನಿಮಾ ಯಾವುದು ಅಂತ ಅನೌನ್ಸ್ ಕೂಡ ಮಾಡ್ತಾರೆ ಪಾರ್ವತಮ್ಮ ರಾಜ್‌ಕುಮಾರ್ ಅವರು. ಆ ಸಿನಿಮಾನೇ ದೇವತಾ ಮನುಷ್ಯ. ನಿಮ್ಗೆಲ್ಲ ಸಾಕಷ್ಟು ವಿಷಯಗಳು ಈ ಸಿನಿಮಾ ಬಗ್ಗೆ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋಂಥ ಒಂದಷ್ಟು ವಿಷಯಗಳನ್ನ ನಾನು ನಿಮ್ಗೆ ಇಲ್ಲಿ ಹೇಳ್ತೀನಿ. ಈ ಸಿನಿಮಾ 200ನೇ ಸಿನಿಮಾ ಅಣ್ಣಾವ್ರದು ಅಂತ ಹೇಳಿದೆ. ಯಾಕೆಂತಂದ್ರೆ 1988ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಸುವರ್ಣ ಯುಗ ಅಂತ ಹೇಳ್ಬೋದು. ಯಾಕೆಂತಂದ್ರೆ ರಣಧೀರ ಸಿನಿಮಾ ಬಂದಿರುತ್ತೆ. ರಣಧೀರ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕೂಡ ಆಗಿರುತ್ತೆ. ಅದಾದ್ಮೇಲೆ ಅಣ್ಣಾವ್ರ ಸಿನಿಮಾ ಬರುತ್ತೆ. ಈ ಸಿನಿಮಾ ಸಹ ಅಣ್ಣಾವ್ರು ಅನ್ಕೊಂಡ ಮಟ್ಟಿಗೆ ಈ ಸಿನಿಮಾ ದೊಡ್ಡದಾಗಿ ಹಿಟ್ ಆಗದೆ ಇದ್ರು ಸಹ, ಈ ಸಿನಿಮಾ ಕೂಡ 100 ಡೇಸ್‌ನ ಕಂಪ್ಲೀಟ್ ಮಾಡುತ್ತೆ ಬೆಂಗಳೂರಿನ ಅಭಿನಯ ಚಿತ್ರಮಂದಿರದಲ್ಲಿ. ಈ ಸಿನಿಮಾದ ಬಜೆಟ್ ಎಷ್ಟಾಗಿತ್ತು ಅಂತಂದ್ರೆ ಯಾರಿಗೂ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಪಾರ್ವತಮ್ಮ ರಾಜ್‌ಕುಮಾರ್ ಅವರು ನಿರ್ಮಾಣ ಮಾಡ್ತಿದ್ದ ಸಿನಿಮಾಗಳ ಬಜೆಟು ಎಲ್ಲೂ ಕೂಡ ಅವರು ಬಿಟ್ಕೊಡ್ತಾ ಇರ್ಲಿಲ್ಲ. ಸಿನಿಮಾಗೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ನಾನದನ್ನ ಎಲ್ಲೂ ಕೂಡ ಹೇಳ್ಕೊಳಲ್ಲ. ಸಿನಿಮಾದ ಲಾಭ ಹಾಗೂ ಖರ್ಚುನ ನಾನು ಎಲ್ಲೂ ಕೂಡ ಹೇಳಲ್ಲ ಅಂತಿದ್ರು. ಒಂದು ಅಂದಾಜಿನ ಪ್ರಕಾರ ಹೇಳೋದಾದ್ರೆ ಈ ಸಿನಿಮಾ ಸಹ ಒಂದು ಹೈ ಬಜೆಟ್ ಸಿನಿಮಾ ಆಗಿರುತ್ತೆ. ಯಾಕೆ ಅಂತಂದ್ರೆ ಈ ಸಿನಿಮಾದಲ್ಲಿ ಅಭಿನಯ ಮಾಡಿದಂತ ಕಲಾವಿದರೆಲ್ಲ ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರು ಇರ್ತಾರೆ. ಯಾರ್ಯಾರು ಅಂತಂದ್ರೆ ಬಾಲಕೃಷ್ಣ ಅವರಾಗಿರ್ಬೋದು ಅಥವಾ ಅಶ್ವಥ್ ಅವ್ರು ಆಗಿರ್ಬೋದು, ಅಣ್ಣಾವ್ರು ಡಾಕ್ಟರ್ ರಾಜ್‌ಕುಮಾರ್ ಅವರು ಮತ್ತು ಸುಧಾರಾಣಿ ಅವರು ಇವರೆಲ್ಲ ಸಾಕಷ್ಟು ದೊಡ್ಡ ಹೆಸರು ಮಾಡಿರ್ತಾರೆ. ಸುಧಾರಾಣಿ ಅವರಂತೂ ಆ ಒಂದು ಟೈಮಲ್ಲಿ ಸಖತ್ ಪೀಕಲ್ಲಿ ಇರ್ತಾರೆ. ಆನಂದ್ ಸಿನಿಮಾ ಕೂಡ ಹಿಟ್ ಆಗಿರುತ್ತೆ. ಹಾಗಾಗಿ ಸುಧಾರಾಣಿ ಅವರು ಸಿಕ್ಕಾಪಟ್ಟೆ ದೊಡ್ಡ ಹೆಸರನ್ನ ಮಾಡಿರ್ತಾರೆ. ಅಭಿಮಾನಿಗಳಿಗೆ ಸಾಕಷ್ಟು ಕುತೂಹಲ ಕೂಡ ಉಂಟು ಮಾಡುತ್ತೆ ಈ ಸಿನಿಮಾ. ಸುಧಾರಾಣಿ ಅವ್ರದ್ದು ಆ ಒಂದು ಟೈಮಲ್ಲಿ ಕಾಲ್ ಶೀಟ್ ಇರ್ಲಿಲ್ವಂತೆ. ಪಾರ್ವತಮ್ಮ ರಾಜ್‌ಕುಮಾರ್ ಅವರು ಸುಧಾರಾಣಿ ಅವರಿಗೆ ಫೋನ್ ಮಾಡಿ ಹೇಳ್ತಾರಂತೆ, "ನಾನು ಹೇಳೋವಂತ ಒಂದು ಡೇಟ್‌ಗಳ್ನೆಲ್ಲ ಬ್ಲಾಕ್ ಮಾಡ್ಕೋ. ಯಾಕಂದ್ರೆ ಅಣ್ಣಾವ್ರ ಸಿನಿಮಾದಲ್ಲಿ ನೀನು ಅಭಿನಯ ಮಾಡ್ತಿದ್ಯಾ ಮಗಳ ಪಾತ್ರದಲ್ಲಿ" ಅಂತ. ಪಾರ್ವತಮ್ಮ ರಾಜ್‌ಕುಮಾರ್ ಅವ್ರ ಕಡೆಯಿಂದ ಫೋನ್ ಬಂತು ಅಂತಂದ್ರೆ ಸುಧಾರಾಣಿ ಅವ್ರಿಗೆ ಗೊತ್ತಿರುತ್ತೆ. ಒಂದು ಅದ್ಭುತವಾಗಿ ಒಂದು ಅವಕಾಶ ಕೊಟ್ಟೇ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ಅವರ ಹೇಳಿದ ಮಾತಿಗೆ ಇಲ್ಲ ಅನ್ನೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲಾ ಒಂದು ಡೇಟ್‌ಗಳ್ನು ಬ್ಲಾಕ್ ಮಾಡಿರ್ತಾರೆ. ಬ್ಲಾಕ್ ಮಾಡಿಟ್ಟು ಅಣ್ಣವ್ರ ಜೊತೆ ಅಭಿನಯ ಮಾಡೋದಕ್ಕೆ ಒಪ್ಕೋತಾರೆ. ದೇವತಾ ಮನುಷ್ಯ ಚಿತ್ರೀಕರಣ ಬಂದು ಇಲ್ಲಿ ತಿಪ್ಪೇಸ್ನಹಳ್ಳಿ ಜಲಾಶಯ ಏನಿದೆ ಅಲ್ಲಿ ನಡೆದಿರುತ್ತೆ ಮತ್ತು ಬೆಂಗಳೂರಿನ ಹಲವಾರು ಭಾಗದಲ್ಲಿ ಮತ್ತು ಮೈಸೂರಲ್ಲಿ ಕೂಡ ಈ ಸಿನಿಮಾದ ಚಿತ್ರೀಕರಣ ನಡೆದಿರುತ್ತೆ. ಸುಧಾರಾಣಿ ಅವರು ಅಷ್ಟು ಯಂಗ್ ಆಗಿದ್ದಾರೆ. ಅಣ್ಣವ್ರಿಗೆ ಒಂದ್ ಸ್ವಲ್ಪ ಏಜ್ ಆಗಿತ್ತು ಆ ಒಂದು ಸಿನಿಮಾ ಬಂದಾಗ. ಆ ಒಂದು ಟೈಮಲ್ಲಿ ಸುಧಾರಾಣಿ ಅವ್ರ ಜೊತೆ ನಿನ್ನಂತ ಅಪ್ಪ ಇಲ್ಲ ಅಂತ ಒಂದು ಸಾಂಗ್ ಬರುತ್ತೆ. ಆ ಸಾಂಗಲ್ಲಿ ಅಣ್ಣವ್ರು ಡ್ಯಾನ್ಸ್ ನೋಡಿದ್ರೆ ಸುಧಾರಾಣಿ ಅವ್ರಿಗಿಂತ ಅಣ್ಣವ್ರೇ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಅಷ್ಟು ಅದ್ಭುತವಾಗಿತ್ತು ಅಣ್ಣವ್ರ ಎನರ್ಜಿ ಆ ಒಂದು ಟೈಮಲ್ಲೇನೆ. ಈ ಸಿನಿಮಾದ ಬಜೆಟ್ ಆಗಿನ ಕಾಲಕ್ಕೆ ಹೇಳ್ಬೇಕು ಅಂತಂದ್ರೆ ಒಂದು 20-25 ಲಕ್ಷದಲ್ಲಿ ನಿರ್ಮಾಣ ಆಗಿರುತ್ತೆ. ಒಂದು ಐತಿಹಾಸಿಕ ಸಿನಿಮಾಗೆ ಏನ್ ಖರ್ಚು ಮಾಡ್ಬೇಕಾಗಿರುತ್ತೆ, ಆ ಒಂದು ಬಜೆಟ್‌ನ ಈ ಒಂದು ಸಿನಿಮಾದಲ್ಲಿ ಹಾಕಿರ್ತಾರೆ. ಈ ಸಿನಿಮಾದ ಕಲೆಕ್ಷನ್ ಆಗಿನ ಕಾಲದಲ್ಲಿ 1988ರಲ್ಲಿ 4 ಕೋಟಿಗಿಂತ ಹೆಚ್ಚು ಅಂತ ಕೂಡ ಹೇಳ್ತಾರೆ. ಯಾಕೆಂತಂದ್ರೆ ಅಣ್ಣಾವ್ರದ್ದು ಅಮೋಘ ವರ್ಷ ನೃಪತುಂಗ ಸಿನಿಮಾ ಬರ್ಬೇಕಾಗಿರುತ್ತೆ. ಅದು ಬರ್ದೇ ಇರೋ ಕಾರಣ ಸಾಕಷ್ಟು ಅಭಿಮಾನಿಗಳಿಗೆ ಬೇಜಾರು ಕೂಡ ಆಗಿರುತ್ತೆ. ಅದಾದ್ಮೇಲೆ ದೇವತಾ ಮನುಷ್ಯ ಸಿನಿಮಾ ಬರುತ್ತೆ. ದೇವತಾ ಮನುಷ್ಯ ಸಿನಿಮಾ ಬಂದಾಗ ಸಾಕಷ್ಟು ಜನ ಅಭಿಮಾನಿಗಳು ಅವರ 200ನೇ ಸಿನಿಮಾ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಥಿಯೇಟರ್‌ಗೂನು 200 ಒಂದು ಸ್ಟಾರ್‌ನ ಕಟ್ಟೋದು ಅಥವಾ ದೊಡ್ಡ ಮಟ್ಟದಲ್ಲಿ ಕಟೌಟ್‌ಗಳ್ನ ಹಾಕೋದು, ಈ ತರ ಎಲ್ಲ ಅಭಿಮಾನಿಗಳು ಸಾಕಷ್ಟು ಕಾರ್ಯಕ್ರಮಗಳ್ನ ಕೂಡ ಹಮ್ಮಿಕೊಂಡಿರ್ತಾರೆ. ಸಾಕಷ್ಟು ಸಿನಿಮಾ ಕ್ರೇಜ್ ಕೂಡ ಹೊಂದಿರುತ್ತೆ. ಮೊದಲ ಒಂದು 25 ದಿನ ಏನಿರುತ್ತೆ, ಆ ಒಂದು 25 ದಿನ ಎಲ್ಲಾ ಥಿಯೇಟರ್ ಕೂಡ ಹೌಸ್‌ಫುಲ್ ಆಗುತ್ತೆ. ಏಕೆಂತಂದ್ರೆ ಅಣ್ಣವ್ರ ಸಿನಿಮಾ ಕ್ರೇಜ್ ಆ ತರ ಇರುತ್ತೆ ಆ ಒಂದು ಟೈಮಲ್ಲಿ. ಆದ್ರೆ ಈ ಸಿನಿಮಾ 50 ದಿನಗಳಾದ್ಮೇಲೆ ಈ ಸಿನಿಮಾ ಸ್ವಲ್ಪ ಡಲ್ ಆಗುತ್ತೆ. ಯಾಕೆಂತಂದ್ರೆ ಸಾಕಷ್ಟು ಜನಕ್ಕೆ ಸಿನಿಮಾ ಅಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟ ಆಗೋದಿಲ್ಲ. ಫಸ್ಟ್ ಹಾಫು ತುಂಬಾ ಇಷ್ಟ ಆಗುತ್ತೆ. ಯಾಕೆಂದ್ರೆ ಅಣ್ಣವ್ರು ಒಂದು ಅದ್ಭುತವಾಗಿರೋ ಅಭಿನಯ ಮತ್ತೆ ಅಣ್ಣವ್ರು ಒಂದು ಯಂಗ್ ಆಗಿ ಕಾಣಿಸ್ಕೋತಾರೆ. ಆದ್ರೆ ಸೆಕೆಂಡ್ ಹಾಫಲ್ಲಿ ಅಣ್ಣವ್ರದ್ದು ಸ್ವಲ್ಪ ಅಂದ್ರೆ ಟೋಕನ್ ತೆಗೆದ್ಬಿಟ್ಟಿರ್ತಾರೆ. ಅಣ್ಣವ್ರಿಗೆ ಕೂದ್ಲಿಲ್ಲ ಮತ್ತೆ ವಯಸ್ಸಾಗಿರೋ ಪಾತ್ರ ಮಾಡ್ಬಿಟ್ಟಿದ್ದಾರೆ. ತಾತನ್ ತರ ಕಾಣಿಸ್ತಾರೆ ಅಂತ ಸಾಕಷ್ಟು ಜನ ಕೂಡ ಬೇಜಾರು ಮಾಡ್ಕೊಂಡಿದ್ರು. ಹಾಗಾಗಿ ಸೆಕೆಂಡ್ ಹಾಫು ಸಾಕಷ್ಟು ಜನಕ್ಕೆ ಇಷ್ಟ ಕೂಡ ಆಗ್ಲಿಲ್ಲ. ಹಾಗಾಗಿ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಗೆಲ್ಲಿಲ್ಲ. ಬಟ್ ಸಿನಿಮಾ 100 ಡೇಸ್ ಕೂಡ ಕಂಪ್ಲೀಟ್ ಆಗುತ್ತೆ ಅಭಿನಯ ಥಿಯೇಟರಲ್ಲಿ. ಆಗ ಒಂದಷ್ಟು ಜನ ಏನಂತ ಹೇಳ್ತಾರೆ ಅಂತಂದ್ರೆ, ಅಣ್ಣವ್ರು ಅವರದೇ ಒಂದು ಚಿತ್ರಮಂದಿರನ ಲೀಸ್‌ಗೆ ತಗೊಂಡು 100 ಡೇಸ್‌ನ ಕೂಡ ಕಂಪ್ಲೀಟ್ ಮಾಡ್ಕೊಂಡ್ರು. ಇಲ್ಲಾಂದ್ರೆ ಈ ಸಿನಿಮಾ 100 ಡೇಸ್ ಓಡೋ ಸಿನಿಮಾ ಅಲ್ಲ. ಈ ಸಿನಿಮಾ ಫ್ಲಾಪ್ ಆಗಿರೋ ಸಿನಿಮಾ ಅಂತಾರೆ. ಬಟ್ ಆದ್ರೆ ಅಣ್ಣವ್ರು ಯಾವುದೇ ಕಾರಣಕ್ಕೂ ಆ ತರ ಮಾಡ್ತಿರ್ಲಿಲ್ಲ.
ಅಂದ್ರೆ ಈ ಸಿನಿಮಾ 50 ದಿನ ಆದ್ಮೇಲೆ ಬೆಂಗಳೂರಿನ ಅಭಿನಯ ಚಿತ್ರಮಂದಿರದಲ್ಲಿ ಮಾತ್ರ ಇರುತ್ತೆ. ಈಗ ಒಂದು 10 ಚಿತ್ರಮಂದಿರದ ಸಿನಿಮಾ ತೆರೆ ಕಂಡು ಎಲ್ಲಾ ಜನಗಳು ಡಿವೈಡ್ ಆದ್ರೆ, ಆ ಒಂದು ಥಿಯೇಟರ್‌ಗಳನ್ನ ಕ್ಲೋಸ್ ಮಾಡ್ಕೊಂತ ಬರ್ಬೇಕಾಗುತ್ತೆ ಕಲೆಕ್ಷನ್ ಕಮ್ಮಿ ಅಂತ. ಅದೇ ಒಂದೇ ಚಿತ್ರಮಂದಿರದ ಸಿನಿಮಾ ಇತ್ತು ಅಂತಂದ್ರೆ, ಪ್ರತಿಯೊಬ್ರು ಆ ಸಿನಿಮಾ ನೋಡ್ಬೇಕು ಅಂತಂದ್ರೆ, ಆ ಒಂದು ಥಿಯೇಟರ್‌ಗೆ ಮಾತ್ರ ಹೋಗ್ಬೇಕಾಗಿರುತ್ತೆ. ಆ ಒಂದು ಕಾರಣದಿಂದ ಈ ಸಿನಿಮಾ 100 ಡೇಸ್ ಕೂಡ ಕಂಪ್ಲೀಟ್ ಆಗುತ್ತೆ. ನಿರ್ಮಾಪಕರಾಗಿ ಪಾರ್ವತಮ್ಮ ರಾಜ್‌ಕುಮಾರ್ ಅವರಿದ್ರು. ಈ ಸಿನಿಮಾಗೆ ಸಂಗೀತ ಕೊಟ್ಟಿದ್ದು ಉಪೇಂದ್ರ ಕುಮಾರ್ ಅವರು. ಈ ಸಿನಿಮಾ ಸಹ ನಿರ್ದೇಶನ ಮಾಡಿದ್ದು ಸಂಗೀತಂ ಶ್ರೀನಿವಾಸ್ ಅವರು. ನಿಮ್ಗೆಲ್ಲ ಗೊತ್ತು ಆಲೂಜೇನು, ಭಾಗ್ಯದಲಕ್ಷ್ಮಿ ಬಾರಮ್ಮ ಸಿನಿಮಾಗಳು. ಈ ಸಿನಿಮಾಗಳನ್ನೆಲ್ಲ ಅವರೇ ಮಾಡಿದ್ದು. ಅಣ್ಣವ್ರಿಗೆ ಇವ್ರು ಮಾಡಿರೋಂಥ ಸಿನಿಮಾಗಳೆಲ್ಲ ಸಹ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರೋ ಸಿನಿಮಾಗಳೇ ಆಗಿರುತ್ತೆ. 1988ರಲ್ಲಿ ಈ ಸಿನಿಮಾ ತೆರೆ ಕಾಣುತ್ತೆ. ಈ ಸಿನಿಮಾ ತೆರೆ ಕಂಡು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಅಣ್ಣವರ ಹಿಂದಿನ ಸಿನಿಮಾ ಅನೌನ್ಸ್ ಆಗಿತ್ತಲ್ಲ, ಅಮೋಘ ವರ್ಷ ನೃಪತುಂಗ. ಆ ಒಂದು ಗುಂಗಲ್ಲಿ ಜನ ಕೂಡ ತುಂಬಾ ಇರ್ತಾರೆ. ಯಾಕೆಂತಂದ್ರೆ ಆ ಮಯೂರ ಸಿನಿಮಾ ತರ ಆಕ್ಷನ್ ದೃಶ್ಯಗಳಿರುತ್ತೆ ಈ ಸಿನಿಮಾದಲ್ಲಿ ಅಂತೆಲ್ಲ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಮತ್ತೆ ಹೆಸರು ಕೂಡ ಒಂದು ಡಿಫಾಲ್ಟ್ ಆಗುತ್ತೆ ಈ ಸಿನಿಮಾಗೆ. ಬಂಗಾರದ ಮನುಷ್ಯ ಅಂತ ಒಂದು ಸಿನಿಮಾ ಹೆಸರಿರುತ್ತೆ. ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಆಮೇಲೆ ದೇವತಾ ಮನುಷ್ಯ ಅಂತ ಮಾಡ್ತಾರೆ. ಎಲ್ರೂ ಕೂಡ ಜನ ಹಂಗೆ ಅನ್ಕೊಂಡಿದ್ರು. ಸಿನಿಮಾದ ಸ್ಟೋರಿ ಏನೋ ಡಿಫರೆಂಟ್ ಆಗಿರ್ಬಹುದು ಅಂತ ಅಂದ್ಬಿಟ್ಟು. ಆದ್ರೆ ಈ ಸಿನಿಮಾದ ಸ್ಟೋರಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರೋದಿಲ್ಲ. ಏಕೆಂತಂದ್ರೆ ಒಂದು ಅನ್ಯಾಯಕ್ಕೊಳಗಾದಂತ ಒಬ್ಬ ನಾಯಕ ನಟ ಜೈಲಿಗೆ ಹೋಗಿ ಸುದೀರ್ಘ ಶಿಕ್ಷೆ ಅನುಭವಿಸಿದ ನಂತರ ವಾಪಸ್ ಬಂದು ಅವರ ಮೇಲೆ ಸೇಡು ತೀರಿಸ್ಕೊತಾನೆ. ಇದೇ ಒಂದು ಸಿಂಪಲ್ ಸ್ಟೋರಿ ಈ ಸಿನಿಮಾದು. ಹಾಗಾಗಿ ಈ ಸಿನಿಮಾ ಸಾಕಷ್ಟು ಜನಕ್ಕೆ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಕೂಡ ಉಂಟು ಮಾಡ್ಲಿಲ್ಲ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಈ ಸಿನಿಮಾದಲ್ಲಿ ಸುಧಾರಾಣಿ ಅವರು. ಸುಧಾರಾಣಿ ಅವರ ಒಂದು ಚಿಕ್ಕ ಹುಡುಗಿ ಪಾತ್ರ ಮಾಡಿದ್ರಲ್ಲ, ಆ ಹುಡುಗಿ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದೆ. ಈ ಸಿನಿಮಾದಲ್ಲಿ ಅಣ್ಣವರ ಒಂದು ನೆಚ್ಚಿನ ದೇವರು ಅಂತ ಏನ್ ಹೇಳ್ತೀವಿ ರಾಘವೇಂದ್ರ ಸ್ವಾಮಿ ಅವರು, ಅವರ ಬಗ್ಗೆ ಕೂಡ ಒಂದು ಸಾಂಗ್ ಇದೆ. ಹಾಲಲ್ಲಾದರೂ ನೀರಲ್ಲಾದರೂ ಹಾಕು ಅಂತ ಅಂದ್ಬಿಟ್ಟು. ಆ ಸಾಂಗು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದಾದ್ಮೇಲೆ ಈ ಸಿನಿಮಾದಲ್ಲಿ ಹೆಂಗಂದ್ರೆ ಮಕ್ಕಳಿಗೆ ಅಂತಾನೆ ಒಂದು ಸಾಂಗ್ ಇಟ್ಟಿದ್ದಾರೆ ಹಾಲಲ್ಲಾದರೂ ಹಾಕು ಅಂತ ಅಂದ್ಬಿಟ್ಟು. ಆಮೇಲೆ ಲವರ್ಸ್‌ಗೆ ಅಂತಾನೆ ಒಂದು ಸಾಂಗ್ ಇದೆ. ಮತ್ತೆ ಅಪ್ಪ ಮಗಳಿಗೆ ಅಂತಾನೆ ಒಂದು ಸಾಂಗ್ ಇದೆ ನಿನ್ನಂತ ಅಪ್ಪ ಇಲ್ಲ ಸಾಂಗು. ಈ ಒಂದು ಸಾಂಗು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದ್ದು ಆಗಿನ ಕಾಲದಲ್ಲೇನೆ. ಪ್ರತಿಯೊಬ್ಬರು ತಂದೆ ಮಗಳು ನೋಡ್ಬೇಕಾಗಿರುವಂತ ಸಿನಿಮಾ ಇದು. ತಂದೆ ತನ್ನ ಮಗಳನ್ನ ಯಾವ ತರ ಬೆಳೆಸ್ಬೇಕು ಅನ್ನೋದನ್ನ ಈ ಒಂದು ಸಿನಿಮಾ ನೋಡೋ ಮೂಲಕ ಅವರು ಒಂದು ಒಳ್ಳೆ ಸಂದೇಶ ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ ಅಮೋಘ ವರ್ಷ ನೃಪತುಂಗ ಸಿನಿಮಾನ ಕೈ ಬಿಡೋದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ರಿಸರ್ಚ್ ಟೀಮ್. ಆ ಒಂದು ಟೈಮಲ್ಲಿ ಈ ಒಂದು ರಾಜನ ಕಥೆ ಮಾಡ್ಬೇಕಾದ್ರೆ ಸಾಕಷ್ಟು ತಯಾರಿ ಮುಖ್ಯ ಆಗಿರುತ್ತೆ. ಸಂಭಾಷಣೆ ಕೂಡ ಚಿ. ಉದಯಶಂಕರ್ ಅವರು ಬರೆದ್ಬಿಟ್ಟಿರ್ತಾರೆ. ಹಾಗಾಗಿ ಈ ಸಿನಿಮಾ ಬಗ್ಗೆ ಸಾಕಷ್ಟು ಮಾಹಿತಿ ಬೇಕು. ಇನ್ನೂ 1 ರಿಂದ 2 ವರ್ಷ ಟೈಮ್ ಬೇಕು ಅದೆಲ್ಲ ತಿಳ್ಕೊಳ್ಳೋದಕ್ಕೆ. ಏಕೆಂತಂದ್ರೆ ಸುಮ್ನೆ ಕಾಟಾಚಾರಕ್ಕೆ ಒಂದು ಸಿನಿಮಾ ಮಾಡೋದಲ್ಲ. ಯಾಕೆಂತಂದ್ರೆ ನೀವು ನೋಡಿರ್ಬೋದು ಬೇರೆ ಒಂದು ನಟರು ಸಿನಿಮಾನ ಮಾಡ್ತಾರೆ ಐತಿಹಾಸಿಕ ಸಿನಿಮಾಗಳು. ಆದ್ರೆ ಒಂದು ಒರಿಜಿನಾಲಿಟಿ, ರಿಯಾಲಿಟಿ ಏನಿರುತ್ತೋ ಅದಕ್ಕೂ ಮತ್ತು ಈ ಸಿನಿಮಾಗೆ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ. ಆದ್ರೆ ಅಣ್ಣವ್ರು ಮಾಡೋಂಥ ಸಿನಿಮಾಗಳು ಯಾವ್ದೂ ಸಹ ಆ ತರ ಇರ್ತಾ ಇರ್ಲಿಲ್ಲ. ಪೌರಾಣಿಕ ಸಿನಿಮಾ ಸತ್ಯಾಸತ್ಯತೆ ಏನಿತ್ತು ಅದನ್ನೇ ತೆರೆ ಮೇಲೆ ತರೋರು. ಹಾಗಾಗಿ ಈ ಸಿನಿಮಾನ ತರಾತುರಿಲಿ ಮಾಡೋದ್ ಬೇಡ ಅಂತ ಅಂದ್ಬಿಟ್ಟು ಪಾರ್ವತಮ್ಮ ರಾಜ್‌ಕುಮಾರ್ ಅವ್ರನ್ನ ನಿಲ್ಸಿ ಒಂದ್ 2-3 ವರ್ಷ ಆದ್ಮೇಲೆ ತಯಾರಿ ಮಾಡೋಣ ಅಂತ ಅಂದ್ಬಿಟ್ಟು ಆ ಒಂದು ಜಾಗಕ್ಕೆ ದೇವತಾ ಮನುಷ್ಯ ಸಿನಿಮಾನ ತಂದು ಹಾಕ್ತಾರೆ. ಅಮೋಘ ವರ್ಷ ನೃಪತುಂಗ ಸಿನಿಮಾ ತಂಡ ಏನಿತ್ತು ಅದೇ ಒಂದು ತಂಡನ ದೇವತಾ ಮನುಷ್ಯ ಸಿನಿಮಾದಲ್ಲಿ ಮುಂದುವರಿಸ್ತಾರೆ. ಅಂದ್ರೆ ಡೈರೆಕ್ಟರ್ ಕೂಡ ಅವರೇ ಇರ್ತಾರೆ. ಸಂಭಾಷಣೆ ಕೂಡ ಅವರೇ ಬರೀತಾರೆ. ಸಂಗೀತಂ ಶ್ರೀನಿವಾಸ್ ಅವರು ಡೈರೆಕ್ಟ್ರು. ಸಂಭಾಷಣೆ ಮತ್ತೆ ಚಿತ್ರಕಥೆ ಚಿ. ಉದಯಶಂಕರ್ ಅವರು. ಮ್ಯೂಸಿಕ್ ಡೈರೆಕ್ಟರ್ ಮಾತ್ರ ಚೇಂಜ್ ಆಗ್ತಾರೆ. ಅದ್ರಲ್ಲಿ ಬಂದು ರಂಗರಾಮ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಇದ್ರು ನೃಪತುಂಗದಲ್ಲಿ. ದೇವತಾ ಮನುಷ್ಯದಲ್ಲಿ ಉಪೇಂದ್ರ ಕುಮಾರ್ ಅವ್ರಿಗೆ ಸಂಗೀತ ಕೊಟ್ಟಿರ್ತಾರೆ. ಯಾಕೆಂತಂದ್ರೆ ಅಲ್ಲಿ ಒಂದು ಐತಿಹಾಸಿಕ ಸಾಂಗ್ಸ್ ಬರುತ್ತೆ ಅಥವಾ ಬೇರೆ ತರ ಒಂದು ಸಿಚುಯೇಷನ್‌ಗಳು ಬರುತ್ತೆ. ಆದ್ರೆ ದೇವತಾ ಮನುಷ್ಯದಲ್ಲಿ ಕಂಪ್ಲೀಟು ಒಂದು ಫ್ಯಾಮಿಲಿ ಡ್ರಾಮಾ ಆಗಿರೋದ್ರಿಂದ ಇದಕ್ಕೆ ಉಪೇಂದ್ರ ಕುಮಾರ್ ಅವರೇ ಪರ್ಫೆಕ್ಟು ಅಂತ ಅಂದ್ಬಿಟ್ಟು ಅವ್ರನ್ನ ಆಯ್ಕೆ ಮಾಡ್ಕೋತಾರೆ. ಹಾಗಾಗಿ ಈ ಸಿನಿಮಾನ ಪ್ರತಿಯೊಬ್ರು ಕೂಡ ನೋಡಿ. ಯಾರಾದ್ರು ಈ ಸಿನಿಮಾ ಬಗ್ಗೆ ನಿಮ್ಗೇನಾದ್ರು ಅನ್ಸ್ತು ಅಂತಂದ್ರೆ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.